ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ವಿಜಯಪುರ ಜಿಲ್ಲೆಯ ಹಿಂದುಳಿದ ವರ್ಗಗಳ ಇಲಾಖೆಗೆ ನೂತನ ಅಧಿಕಾರಿಯಾಗಿ ಶಶಿಧರ್ ಸಿ ಕುಂಟೋಜಿ ಅಧಿಕಾರ ಸ್ವೀಕಾರ. ಬಸವನ ಬಾಗೇವಾಡಿ ತಾಲೂಕಿನ ಹಿಂದುಳಿದ ವರ್ಗಗಳ ಇಲಾಖೆಗೆ ನೂತನ ಅಧಿಕಾರಿಯಾಗಿ ಶಶಿಧರ್ ಸಿ ಕುಂಟೋಜಿ ಅವರು ಅಧಿಕಾರ ಸ್ವೀಕರಿಸಿದರು. ಬಳಿಕ ಮಾತನಾಡಿದ ಅವರು, ಇಲಾಖೆಯ ವ್ಯಾಪ್ತಿಯ ವಿದ್ಯಾರ್ಥಿಗಳು ಹಾಗೂ ವಸತಿ ನಿಲಯಗಳ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಾರ್ಯನಿರ್ವಹಿಸಲಾಗುವುದು. ಸರ್ಕಾರದ ಸೌಲಭ್ಯಗಳು ಅರ್ಹ ಫಲಾನುಭವಿಗಳಿಗೆ ಸಮರ್ಪಕವಾಗಿ ತಲುಪುವಂತೆ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಇಲಾಖೆಯ ಸಿಬ್ಬಂದಿ ಹಾಗೂ ಸ್ಥಳೀಯ ಮುಖಂಡರು ಶಶಿಧರ್ ಸಿ ಕುಂಟೋಜಿ ಅವರನ್ನು ಸನ್ಮಾನಿಸಿ ಆತ್ಮೀಯವಾಗಿ ಸ್ವಾಗತಿಸಿದರು. ಕಾರ್ಯಕ್ರಮದಲ್ಲಿ ಡಿಎಸ್ ಪೂಜಾರಿ, ರವಿ ಬಿರಾದಾರ, ಸಿಎಸ್ ಪಾಟೀಲ್, ಸಿದ್ದರಾಮ ಕುರುಬರ, ಪಿವಿ ಬಡಿಗೇರ್, ಬಿಆರ್ ಹಳ್ಳಿ, ಕವಿತಾ ತಾವರಕೆಡ, ಸುಜಾತಾ ಲಮಾಣಿ ಸೇರಿದಂತೆ ಇಲಾಖೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ. ನಮ್ಮ ನಡೆ ಸತ್ಯದ ಕಡೆ. ನಮ್ಮ ಒಂದು ನೂತನವಾಗಿ ಬಂದಿರತಕ್ಕಂಥ ಶ್ರೀ ಶ್ರೀ ಕುಂಟೋಜಿ ಸರ್ ಅವರಿಗೂ ಒಂದು ಸನ್ಮಾನ ಸಮಾರಂಭ. ಅದಕ್ಕೆ ತಾವೆಲ್ಲರೂ ವಾರ್ಡನ್ ಆಗಿರ್ತಕ್ಕಂಥ ಎಲ್ಲರೂ ಬಂದು ಅವರಿಗೆ ಸನ್ಮಾನ ಮಾಡಬೇಕಾಗಿ ನಾನು ಕೇಳ್ಪಟ್ಟೆ. ಎಷ್ಟು ಸೇವೆ ಆಗಕ್ಕೆ ನಿಮ್ಗೆ ಸಾಧ್ಯ ಆದಷ್ಟು ಒಳ್ಳೆಯದನ್ನು ಮಾಡಿ ನಾನು ಇಲ್ಲಿಂದ ನಾನು ನಿವೃತ್ತಿ ಆಗುವವರೆಗೆ ಸಹಕಾರ ಕೊಡಿ ಅಂತ ಹೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಂಡು ನಾನು ಮಾತಾಡೋದು ಅವಕಾಶ ಮಾಡಬೇಕಂತ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು. ವಿಶ್ವಗುರು ಅಣ್ಣ ಬಸವಣ್ಣನವರನ್ನು ಎನ್ನ ಹೃದಯ ಮಂಡಲದಲ್ಲಿ ಸ್ಮರಿಸುತ್ತಾ ಈ ಒಂದು ಬೆಳಗಿನ ಶುಭ ಸಂಜೆ ಸಮಾರಂಭದಲ್ಲಿ ನನ್ನನ್ನು ಕಲ್ಯಾಣಾಧಿಕಾರಿಗಳ ಹುದ್ದೆಗೆ ಮಾನ್ಯ ಆಯುಕ್ತರ ನಿರ್ದೇಶನದಂತೆ ಬಿರಾದರ್ ಸರ್ ಹೇಳಿದಂತೆ 31/7/2026 ಇದಿನ ಕಲ್ಯಾಣಾಧಿಕಾರಿಗಳಾದಂಥ ಶ್ರೀಯುತ ಶಾಂತಾಬಾಯಿ ನಿಂಬಾಳ್ ಅವರು ನಿವೃತ್ತಿಯಾಗಿದ್ದರು. ಆ ಹುದ್ದೆ ನಿವೃತ್ತಿಯಾಗಿರೋದೇ ಖಾಲಿಯಾಗಿತ್ತು. ಅದಕ್ಕೆ ನಾನು ಸರ್ವಿಸ್ನಲ್ಲಿ ದಂಡಿಗೆ ಬಂದಿದ್ದರಿಂದ ಸ್ವಲ್ಪ ಏನಾದರೂ ಸೇವೆ ಬಸವನ ನಾಡಿನಲ್ಲಿ ಸಲ್ಲಿಸಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯಿಂದ ನಾನು ಸ್ವಲ್ಪ ಅದನ್ನು ಮಾನ್ಯ ಶಾಸಕರ ಒಂದು ಮುತುವರ್ಜಿಯಿಂದ ಹಾಗೂ ನಮ್ಮ ಗೌಡರ ಮುತುವರ್ಜಿಯಿಂದ ನಮ್ಮೆಲ್ಲ ಸಿಬ್ಬಂದಿಯವರ ಒಂದು ಆಕಾಂಕ್ಷೆಯಂತೆ ಸ್ವಲ್ಪ ನಾನು ಅದನ್ನು ಪ್ರಯತ್ನ ಮಾಡಿದೆ. ಅದು ನನಗೆ ಫಲ ನೀಡಿತು. ಇನ್ನು ಮುಂದೆ ನಾವು ಎಲ್ಲರೂ ಕೂಡಿ ಅವೆಲ್ಲ ಸಹಕಾರ ಕೊಟ್ಟು ನನ್ನ ಒಂದು ನಿವೃತ್ತಿ ಜೀವನದ ಬಳಿಗೂ ಕೂಡ ನನ್ನನ್ನು ಇದೇ ರೀತಿ ಸಹಕಾರ ಮಾಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ಇನ್ನು ಮುಂದೆ ಬರ್ತಾ ಈ ಒಂದು 31/7/2026 ಶ್ರೀಮತಿ ಎಸ್.ವಿ. ನಿಂಬಾಳ್ ಮೇಡಮ್ ಅವರು ವಯೋನಿವೃತ್ತಿಯನ್ನು ಹೊಂದಿದ ಪ್ರಯುಕ್ತ ಈ ಒಂದು ತಾಲೂಕು ಕಲ್ಯಾಣಾಧಿಕಾರಿಗಳ ಹುದ್ದೆ ಖಾಲಿಯಾಗಿದ್ದು ಆ ಒಂದು ತಾಲೂಕು ಕಲ್ಯಾಣಾಧಿಕಾರಿ ಹುದ್ದೆ ನೂತನವಾಗಿ ನಮ್ಮವರೇ ಸುಮಾರು 25 ವರ್ಷಗಳ ಕಾಲ ನಾವು ಮತ್ತು ಕುಂಟೋಜಿ ಸರ್ ಅವರು ಇದೇ ತಾಲೂಕಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಕಲ್ಯಾಣಾಧಿಕಾರಿಯಾಗಿ ನೂತನವಾಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ. ಅವರು ನಮಗೆಲ್ಲರಿಗೂ ಆತ್ಮೀಯರು, ಹಿರಿಯರು, ಮಾರ್ಗದರ್ಶಕರು. ಅವರು ನಾವು ಜೊತೆಯಾಗಿಯೇ